ಪ್ರೀತಿಯ ತುಲಾ ರಾಶಿಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ನಮಸ್ಕಾರಗಳು. ತುಲಾ ರಾಶಿಯ ಸ್ನೇಹಿತರೆ, ಈ ವ್ಯಕ್ತಿಯಿಂದ ತುಂಬಾ ಎಚ್ಚರಿಕೆಯಿಂದ ಇರಿ. ಈ ವ್ಯಕ್ತಿಯೇ ನಿಮ್ಮ ನಾಶಕ್ಕೆ ಕಾರಣ ಆಗುವವನು. ಅವಳು ನಿಮ್ಮ ಹತ್ತಿರದ ಸಂಬಂಧಿಯೇ ಆಗಿರಬಹುದು, ನಿಮ್ಮ ಸುತ್ತಮುತ್ತಲೇ ವಾಸಿಸುವ ನಿಮ್ಮ ನೆರೆಹೊರೆಯವರಾಗಿರಬಹುದು, ನಿಮ್ಮ ಪ್ರೀತಿ ಪಾತ್ರರಾಗಿರಬಹುದು. ನಿಮ್ಮ ಜೀವನದಲ್ಲಿ ಕಳೆದ ಹಲವು ವರ್ಷಗಳಿಂದ ಕಾಣಿಸಿಕೊಂಡ ಅಸಾಧಾರಣ ಅಡಚಣೆಗಳು ಸಾಮಾನ್ಯವಾಗಿಲ್ಲ ಎಂದು ಅನೇಕ ಬಾರಿ ನಿಮಗೆ ಅನಿಸಿರಬಹುದು. ನೀವು ಎಷ್ಟೇ ಶ್ರಮಪಟ್ಟರೂ ಅಂತಿಮ ಕ್ಷಣದಲ್ಲಿ ಕೆಲಸಗಳು ಹಾಳಾಗುವುದು, ನಿಮ್ಮ ಸಂತೋಷದ ಸಮಯದಲ್ಲಿ ಏಕಾಏಕಿ ಸಮಸ್ಯೆಗಳು ಹುಟ್ಟುವುದು, ನಿಮ್ಮ ಮನೆಯೊಳಗೆ ಕಾರಣವಿಲ್ಲದೆ ಕಲಹಗಳು ಹೆಚ್ಚಾಗುವುದು, ಇವೆಲ್ಲವೂ ನಿಮ್ಮ ಮನಸ್ಸಿಗೆ ಪ್ರಶ್ನೆಗಳನ್ನು ತಂದಿರಬಹುದು. ನೀವು ಶೂರರು, ಧೈರ್ಯಶಾಲಿಗಳು, ನಾಯಕತ್ವ ಗುಣ ಹೊಂದಿದವರು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ನಿಮ್ಮ ಆತ್ಮವಿಶ್ವಾಸವೇ ಕುಗ್ಗಿದಂತೆ ಅನಿಸಿತ್ತೆ. ಇದರ ಹಿಂದುಗಡೆ ಯಾರಾದರೂ ಕಣ್ಣಿಟ್ಟಿರುವ ಸಾಧ್ಯತೆಯನ್ನು ನಿರ್ಲಕ್ಷ್ಯ ಮಾಡಬಾರದು ಎಂದು ಹಿರಿಯರು ಹೇಳುತ್ತಾರೆ. ತುಲಾ ರಾಶಿಯ ಸ್ನೇಹಿತರೆ, ನಿಮ್ಮ ಬೆಳವಣಿಗೆಯನ್ನು ಸಹಿಸದ ಒಂದು ಹೆಣ್ಣು ನಿಮ್ಮ ಸುತ್ತಮುತ್ತ ಇರಬಹುದು. ನೀವು ಹೊಸ ವಸ್ತುಗಳನ್ನು ಮನೆಗೆ ತಂದಾಗ, ಹೊಸ ವಾಹನ ಖರೀದಿಸಿದಾಗ ಅಥವಾ ನಿಮ್ಮ ಮಕ್ಕಳ ಸಾಧನೆ ಬಗ್ಗೆ ಮಾತನಾಡಿದಾಗ ಅವಳ ಮುಖದಲ್ಲಿ ಮೂಡುವ ಅಸಹಜ ಪ್ರತಿಕ್ರಿಯೆಯೇ ನಿಮಗೆ ಗಮನಿಸಬೇಕಾದದ್ದು. ಅವಳು ನೇರವಾಗಿ ಏನೂ ಹೇಳದೇ ಇದ್ದರೂ ಅವಳ ಕಣ್ಣುಗಳಲ್ಲಿ ಅಸೂಯೆಯ ಕಿಡಿ ಕಾಣಬಹುದು. ನೀವು ಪ್ರಗತಿ ಸಾಧಿಸಿದಾಗ ಅವಳಿಗೆ ಅಸ್ವಸ್ಥತೆ ಉಂಟಾಗುತ್ತದೆ. ನಿಮ್ಮ ನಗು ಅವಳಿಗೆ ನೋವಾಗುತ್ತದೆ. ತುಲಾ ರಾಶಿಯ ಸ್ನೇಹಿತರೆ, ನೀವು ಒಮ್ಮೆ ಯಾರನ್ನಾದರೂ ನಿಮ್ಮ ಜೀವನದಲ್ಲಿ ಸ್ಥಾನ ನೀಡಿದರೆ ಅವರನ್ನು ಕೇವಲ ಸ್ನೇಹಿತ ಅಥವಾ ಸಂಬಂಧಿ ಎಂದು ಮಾತ್ರ ನೋಡುವುದಿಲ್ಲ. ಅವರನ್ನು ನಿಮ್ಮ ಕುಟುಂಬದ ಭಾಗವನ್ನೇ ಮಾಡಿಕೊಳ್ಳುತ್ತೀರಿ. ನಿಮ್ಮ ಪ್ರೀತಿ ನಿಷ್ಕಪಟ, ನಿಮ್ಮ ನಂಬಿಕೆ ಶುದ್ಧ. ಆದರೆ ಇದೇ ಗುಣ ಕೆಲವೊಮ್ಮೆ ನಿಮ್ಮ ದುರ್ಬಲತೆಯಾಗಿ ಪರಿಣಮಿಸಬಹುದು. ಎಲ್ಲರೂ ನಿಮ್ಮಂತ ಶುದ್ಧ ಮನಸ್ಸಿನವರು ಆಗಿರುವುದಿಲ್ಲ ಎಂಬ ಸತ್ಯವನ್ನು ಒಪ್ಪಿಕೊಳ್ಳುವುದು ಕಷ್ಟವಾದರೂ ಅಗತ್ಯ. ನೀವು ತುಂಬಾ ಹತ್ತಿರವಾಗಿ ಇಟ್ಟುಕೊಂಡಿರುವವಳು. ಹೊರಗೆ ಮಧುರವಾಗಿ ಮಾತನಾಡುತ್ತಾ ಒಳಗೆ ಅಸೂಯೆ, ಸ್ಪರ್ಧೆ ಅಥವಾ ಅಸಮಾಧಾನವನ್ನು ಹೊತ್ತಿರಬಹುದು. ನಿಮ್ಮ ಯಶಸ್ಸು, ನಿಮ್ಮ ಕುಟುಂಬದ ಸಂತೋಷ, ನಿಮ್ಮ ಆರ್ಥಿಕ ಬೆಳವಣಿಗೆ ಇವೆಲ್ಲವೂ ಅವಳ ಕಣ್ಣಿಗೆ ಬೀಳುತ್ತಿದ್ದರೆ ಅವಳ ವರ್ತನೆಯಲ್ಲಿ ಸಣ್ಣ ಸಣ್ಣ ಬದಲಾವಣೆಗಳು ಕಾಣಿಸಬಹುದು. ಉದಾಹರಣೆಗೆ, ನೀವು ಒಳ್ಳೆಯ ಸುದ್ದಿ ಹಂಚಿಕೊಂಡಾಗ ಅವಳ ಪ್ರತಿಕ್ರಿಯೆ ತಣ್ಣಗಾಗಿರಬಹುದು. ನಿಮ್ಮ ಸಾಧನೆಯನ್ನು ಕಡಿಮೆ ಮಾಡಿಕೊಳ್ಳುವ ಮಾತುಗಳು ಕೇಳಿಸಬಹುದು. ಅಥವಾ ನಿಮ್ಮ ನಿರ್ಧಾರಗಳ ಬಗ್ಗೆ ಅನುಮಾನ ಮೂಡಿಸುವ ರೀತಿಯಲ್ಲಿ ಮಾತನಾಡಬಹುದು. ನಿಮ್ಮ ಮನೆಗೆ ಅವಳು ಬಂದ ನಂತರ ಅನಾವಶ್ಯಕ ಜಗಳಗಳು, ಮನಸ್ಸಿನಲ್ಲಿ ಅಶಾಂತಿ ಅಥವಾ ಅಸಹಜ ವಾತಾವರಣ ಉಂಟಾಗುತ್ತಿದ್ದರೆ ಅದನ್ನು ಆಕಸ್ಮಿಕ ಎಂದು ತಳ್ಳಿಬಿಡಬೇಡಿ. ಪ್ರತಿಯೊಂದು ಸಂಗತಿಯನ್ನು ತಕ್ಷಣವೇ ಕೆಟ್ಟದಾಗಿ ಭಾವಿಸುವ ಅಗತ್ಯವಿಲ್ಲ. ಆದರೆ ನಿಮ್ಮ ಅಂತರಾತ್ಮ ಹೇಳುವುದನ್ನು ನಿರ್ಲಕ್ಷ್ಯ ಮಾಡಬಾರದು. ಕೆಲವೊಮ್ಮೆ ನಮ್ಮ ಒಳಗಿರುವ ಶಕ್ತಿ ನಮಗೆ ಎಚ್ಚರಿಕೆ ನೀಡುತ್ತದೆ. ಸಂಬಂಧಗಳನ್ನು ಕಾಪಾಡಿಕೊಳ್ಳಿ, ಆದರೆ ಅಂಧ ನಂಬಿಕೆಯಿಂದ ಅಲ್ಲ. ಸ್ವಲ್ಪ ದೂರದಿಂದ ವ್ಯಕ್ತಿಯನ್ನು ಗಮನಿಸಿ. ಅವಳ ಮಾತು ಮತ್ತು ನಡೆ ನಡುವಿನ ವ್ಯತ್ಯಾಸವನ್ನು ಅರಿತುಕೊಳ್ಳಿ. ನಿಮ್ಮ ಸಂತೋಷವನ್ನು ಎಲ್ಲರ ಜೊತೆ ಹಂಚಿಕೊಳ್ಳುವ ಮೊದಲು ಯಾರು ನಿಜವಾಗಿ ನಿಮ್ಮ ಒಳ್ಳೆಯದನ್ನು ಬಯಸುತ್ತಾರೆ ಎಂಬುದನ್ನು ತಿಳಿದುಕೊಳ್ಳಿ. ನಿಮ್ಮ ಜೀವನ ಅಮೂಲ್ಯ. ಅದನ್ನು ಯಾರ ಅಸೂಯೆಗೂ ಅಥವಾ ನಕಾರಾತ್ಮಕ ಮನೋಭಾವಕ್ಕೂ ಬಲಿಯಾಗಲು ಬಿಡಬೇಡಿ. ನಿಮ್ಮ ಮನೆಯಲ್ಲಿ ಕಾರಣವಿಲ್ಲದೆ ಜಗಳಗಳು ಹೆಚ್ಚಾಗುವುದು, ಮಕ್ಕಳಿಗೆ ಮತ್ತೆ ಮತ್ತೆ ಅಸ್ವಸ್ಥತೆ, ಹಣ ಬಂದ ತಕ್ಷಣವೇ ಖರ್ಚಾಗುವುದು, ಉಪಕರಣಗಳು ಏಕಾಏಕಿ ಹಾಳಾಗುವುದು ಇವೆಲ್ಲವೂ ನಿಮ್ಮ ಗಮನಕ್ಕೆ ಬಂದಿದ್ದರೆ ಅದನ್ನು ತೂಕಡಿಸಬೇಡಿ. ವಿಶೇಷವಾಗಿ ನೀವು ಸಂತೋಷದಲ್ಲಿ ಇದ್ದಾಗಲೇ ಈ ಎಲ್ಲಾ ಸಮಸ್ಯೆಗಳು ಎದುರಾಗುತ್ತಿದ್ದರೆ ನಿಮ್ಮ ಮನೆಗೆ ಬರುವವರ ಮೇಲೆ ಗಮನ ಹರಿಸಿ. ಕೆಲವರು ನಿಮ್ಮ ಮನೆಯ ಐಶ್ವರ್ಯವನ್ನು ನೋಡಿ ಒಳಗೆ ಅಸೂಯೆ ಹೊತ್ತಿರಬಹುದು. ಕೆಲವು ಮಹಿಳೆಯರು ನಿಮ್ಮ ಮಕ್ಕಳನ್ನು ಅತಿಯಾಗಿ ಮುದ್ದಾಡಲು ಪ್ರಯತ್ನಿಸಬಹುದು. ಪ್ರತಿ ಬಾರಿ ನಿಮ್ಮ ಮಗು ಅವರ ಮಡಿಲಿಗೆ ಹೋದ ನಂತರ
ಅಸ್ವಸ್ಥವಾಗುತ್ತಿದ್ದರೆ ಅಥವಾ ಅಳುತ್ತಿದ್ದರೆ ನೀವು ಎಚ್ಚರವಾಗಿರಬೇಕು. ಅವರು ತಮ್ಮ ಮಕ್ಕಳ ಬಗ್ಗೆ ತುಂಬಾ ಕಾಳಜಿ ಹೊಂದಿರುವವರು. ಆದ್ದರಿಂದ ಮಕ್ಕಳನ್ನು ಯಾರಿಗೂ ಹೆಚ್ಚು ಕಾಲ ಕೊಡಬೇಡಿ. ನಿಮ್ಮ ಮನೆಗೆ ಬರುವ ಪ್ರತಿಯೊಬ್ಬರ ಉದ್ದೇಶ ಒಳ್ಳೆಯದೇ ಆಗಿರಬೇಕು ಎಂಬುವುದು ಅಗತ್ಯವಿಲ್ಲ. ವಾಸ್ತುಶಾಸ್ತ್ರದ ಪ್ರಕಾರ ಸಂಜೆ ಸಮಯದಲ್ಲಿ ಉಪ್ಪು, ಹಾಲು, ಅರಿಶಿನ, ಹಿಟ್ಟು ಮುಂತಾದ ವಸ್ತುಗಳನ್ನು ಮನೆಯ ಹೊರಗೆ ನೀಡುವುದು ಕೆಲವರು ತಪ್ಪು ಎಂದು ನಂಬುತ್ತಾರೆ. ತುಲಾ ರಾಶಿಯ ಸ್ನೇಹಿತರೆ, ದಾನಶೀಲರು. ಆದರೆ ಕೆಲ ಸಂದರ್ಭಗಳಲ್ಲಿ ನಿಮ್ಮ ಮನೆಯ ಬರ್ಕತ್ತನ್ನು ಕಾಪಾಡಿಕೊಳ್ಳುವುದು ಮುಖ್ಯ. ನಿಮ್ಮ ಮನೆಗೆ ಪದೇ ಪದೇ ಬಂದು ಖಾಸಗಿ ವಿಚಾರಗಳಲ್ಲಿ ತಲೆ ಹಾಕುವವರನ್ನು ಗಮನಿಸಿ. ನಿಮ್ಮ ಸಂತೋಷವನ್ನು ಪರಿಶೀಲಿಸುವವರಿಂದ ಸ್ವಲ್ಪ ದೂರ ಇರಿ. ನಿದ್ರೆಯಲ್ಲಿ ಭಯಾನಕ ಕನಸುಗಳು, ಮನಸ್ಸಿನಲ್ಲಿ ಅಶಾಂತಿ, ಕಾರಣವಿಲ್ಲದೆ ಆತಂಕ, ಹಣ ಬರಬೇಕಾದ ಸಮಯದಲ್ಲಿ ಅಡ್ಡಿ, ಇವುಗಳನ್ನು ನೀವು ಅನುಭವಿಸಿದರೆ ಅದನ್ನು ಗಮನಿಸಿ. ಮನೆಯ ಮೂಲೆಗಳಲ್ಲಿ ಅನಗತ್ಯ ವಸ್ತುಗಳು ಕಂಡು ಬಂದರೆ ಅದನ್ನು ತಕ್ಷಣ ತೆಗೆದುಹಾಕಿ. ಆದರೆ ಜಾಗ್ರತೆ ವಹಿಸುವವರು. ನಿಮ್ಮ ಆತ್ಮಬಲವೇ ನಿಮ್ಮ ದೊಡ್ಡ ರಕ್ಷಣೆ. ಈ ಸಮಯದಲ್ಲಿ ಗ್ರಹಗಳ ಚಲನೆಯ ಪರಿಣಾಮವಾಗಿ ನಿಮ್ಮ ಜೀವನದಲ್ಲಿ ಮಹತ್ವದ ತಿರುವುಗಳು ಸಂಭವಿಸುವ ಸಾಧ್ಯತೆ ಇದೆ. ಕಳೆದ ಕೆಲವು ವರ್ಷಗಳಿಂದ ಅನುಭವಿಸಿದ ಅಡೆತಡೆಗಳು, ಆರ್ಥಿಕ ಒತ್ತಡಗಳು ಮತ್ತು ಮನಸ್ಸಿನ ಸಂಕಟಗಳು ಈಗ ನಿಧಾನವಾಗಿ ಕಡಿಮೆಯಾಗಲಿವೆ. ನೀವು ಹಾಕಿದ ಪರಿಶ್ರಮ, ಮಾಡಿದ ತ್ಯಾಗ ಮತ್ತು ತಾಳ್ಮೆಯಿಂದ ಕಾದ ಕ್ಷಣಗಳು ವ್ಯರ್ಥವಾಗಿಲ್ಲ. ಅದರ ಫಲ ಈಗ ಸ್ಪಷ್ಟವಾಗಿ ಕಾಣಲು ಆರಂಭವಾಗುತ್ತದೆ. ಉದ್ಯೋಗದಲ್ಲಿ ಮಾನ್ಯತೆ, ವ್ಯಾಪಾರದಲ್ಲಿ ಲಾಭ, ಸಮಾಜದಲ್ಲಿ ಗೌರವ ಮತ್ತು ಕುಟುಂಬದಲ್ಲಿ ಸಂತೋಷ ಹೆಚ್ಚಾಗುವ ಸೂಚನೆಗಳು ಕಾಣಿಸುತ್ತವೆ. ನಿಮ್ಮ ಮೇಲೆ ಇದ್ದ ನಕಾರಾತ್ಮಕ ಪ್ರಭಾವಗಳು ನಿಧಾನವಾಗಿ ಕ್ಷೀಣಿಸುತ್ತಾ ಹೊಸ ಅವಕಾಶಗಳು ನಿಮ್ಮ ಮುಂದೆ ಬಾಗಿಲು ತಟ್ಟಲಿವೆ. ಈ ಸಮಯದಲ್ಲಿ ಆತ್ಮವಿಶ್ವಾಸವನ್ನು ಕಾಪಾಡಿಕೊಂಡು ಧೈರ್ಯವಾಗಿ ಮುಂದುವರೆದರೆ ನಿಮ್ಮ ಜೀವನದಲ್ಲಿ ಸ್ಥಿರವಾದ ಯಶಸ್ಸು ಮತ್ತು ಸಮೃದ್ಧಿ ನೆಲೆಯಾಗಲಿದೆ. ನೀವು ಅವಳಿಂದ ಮುಕ್ತಿಯನ್ನು ಹೊಂದಲು ಪ್ರತಿ ಮಂಗಳವಾರ ಹಾಗೂ ಶನಿವಾರ ಉಪ್ಪು, ಸಾಸುವೆ ಮತ್ತು ಒಣ ಮೆಣಸಿನಕಾಯಿಯನ್ನು ತೆಗೆದುಕೊಳ್ಳಿ. ನಂತರ ಮನೆಯವರೆಲ್ಲರೂ 7 ಸುತ್ತು ನಿಮ್ಮ ತಲೆಯ ಸುತ್ತಲೂ ಸುತ್ತಿಸಿ ಅದನ್ನು ಒಲೆಗೆ ಹಾಕಿ ಸುಟ್ಟು ಬಿಡಿ. ನಂತರ ಇನ್ನೊಂದು ಪರಿಹಾರ, ನಿಮ್ಮ ಮನೆಯಲ್ಲಿರುವ 7 ಹಸಿರು ಮೆಣಸಿನಕಾಯಿಯನ್ನು ತೆಗೆದುಕೊಳ್ಳಬೇಕು. ನಂತರ ಒಂದು ನಿಂಬೆ ಹಣ್ಣನ್ನು, ಇವುಗಳನ್ನು ದಾರದಲ್ಲಿ ಸೇರಿಸಿ ಮನೆಯ ಮುಖ್ಯ ದ್ವಾರದ ಬಾಗಿಲಿಗೆ ಕಟ್ಟಬೇಕು. ಕಟ್ಟುವಾಗ ನಮ್ಮ ಮನೆಗೆ ಯಾವುದೇ ಮಾಟ, ಮಂತ್ರ, ತಂತ್ರಗಳು ತಾಗದಿರಲಿ ಎಂದು ನಿಮ್ಮ ಕುಲದೇವರನ್ನು ಬೇಡಿಕೊಳ್ಳಬೇಕು. ನಂತರ 1 ತಿಂಗಳಾದ ಮೇಲೆ ಮತ್ತೆ ಅಮಾವಾಸ್ಯೆಗೆ ಆ ನಿಂಬೆಹಣ್ಣು ಹಾಗೂ ಒಣ ಮೆಣಸಿನಕಾಯಿಯನ್ನು 3 ರಸ್ತೆ ಕೂಡುವ ಜನ ಓಡಾಡದ ಜಾಗದಲ್ಲಿ ಬಿಟ್ಟು ಬರಬೇಕು. ಏಕೆಂದರೆ ನಮ್ಮಿಂದ ಬೇರೆಯವರಿಗೆ ತೊಂದರೆ ಆಗಬಾರದು. ತುಳಸಿ ಗಿಡವನ್ನು ಮನೆಯಲ್ಲಿ ನೆಡುವುದು ಧಾರ್ಮಿಕವಾಗಿ ಮಾತ್ರವಲ್ಲ, ಆರೋಗ್ಯದ ದೃಷ್ಟಿಯಿಂದಲೂ ಉತ್ತಮ ಎಂದು ಪರಿಗಣಿಸಲಾಗುತ್ತದೆ. ಈ ರೀತಿಯ ಆಚರಣೆಗಳು ವಿಜ್ಞಾನ ಆಧಾರಿತವಾಗಿರಲಿ ಇಲ್ಲದಿರಲಿ, ಅವು ಮನಸ್ಸಿಗೆ ಧೈರ್ಯ ಮತ್ತು ನಂಬಿಕೆಯನ್ನು ನೀಡುವ ಶಕ್ತಿಯನ್ನು ಹೊಂದಿವೆ. ಕುಟುಂಬದವರು ಒಟ್ಟಾಗಿ ಪ್ರಾರ್ಥನೆ ಮಾಡುವುದು, ಸ್ವಚ್ಛತೆ ಕಾಪಾಡುವುದು ಮತ್ತು ಒಳ್ಳೆಯ ಚಿಂತನೆಗಳನ್ನು ಬೆಳೆಸುವುದು ಮನೆಯ ಶಾಂತಿ ಮತ್ತು ಸುಖ ಸಮೃದ್ಧಿಗೆ ನಿಜವಾದ ಆಧಾರವಾಗುತ್ತದೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.